ಈ ಕತೆ ಇಷ್ಟ ಆದರೆ ನಿಮ್ಮ ಪ್ರೀತಿಯ ಕಾಣಿಕೆಗಳನ್ನು QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಕೊಡಬಹುದು. ಉತ್ತರಾಧಿಕಾರಿ ಭಾಗ 11. ಏನು ಇಷ್ಟೊಂದು ಅಪಾರ ಬೆಲೆ ಬಾಳುವ ದುಬಾರಿ ವಸ್ತು ಈ ರಸ್ತೆಯ ಬದಿಯಲ್ಲಿ ಹೇಗೆ ಸಿಗ್ತವೆ? ಇವರಿಬ್ಬರು ಸೇರಿ ನಾಟಕ ಆಡ್ತಾ ಇದ್ದಾರೆ ಅಂತ ಇಬ್ಬರು ಮಹಿಳೆಯರು ಗೊಣಗುತ್ತಾ ಅಲ್ಲಿಂದ ಹೊರಟೋಗ್ತಾರೆ. ಆ ಮಾತನ್ನು ಕೇಳ್ತಿದ್ದ ಹಾಗೆಯೇ ವೃದ್ಧ ಕೂಡ ಅಜ್ಜನಿಗೆ ಕೋಪ ಬಂತು. ನೀನು ಯಾರನ್ನ ಕಳ್ಳ ಅಂತ ಕರಿತಿದ್ಯಾ? ನನ್ನ ಕೇವಲ 200 ರೂಪಾಯಿಗೆ ಮೋಸಗೊಳಿಸಲು ಪ್ರಯತ್ನಿಸಿದವಳು ನೀನು ಅಂತ ಅವರು ಕೋಪದಿಂದ ಅವ್ರ ಮೇಲೂ ಕೂಗಾಡಿದ್ರು. 20 ನಿಮಿಷಗಳ ನಂತರ ಕೃಷ್ಣವೇಣಿ ಆ ವೃದ್ಧ ಅಜ್ಜನನ್ನು ಬೆಂಗಳೂರಿನ ಲೂಲು ಮಾಲ್ನಲ್ಲಿರುವ ಅದೇ ಐಷಾರಾಮಿ ಬ್ರ್ಯಾಂಡೆಡ್ ಅಂಗಡಿಗೆ ಕರೆದೊಯ್ದು ವಿಷ್ಣುವರ್ಧನ್ ಆ ಉಡುಗೊರೆಗಳನ್ನು ಖರೀದಿಸುವಾಗ ಪೆಟ್ಟಿಗೆಯ ಒಳಗಡೆ ಅಸಲಿ ರಶೀದಿಗಳನ್ನು ಇಡುವುದು ಅವನ ಅಭ್ಯಾಸವಾಗಿತ್ತು. ಕೃಷ್ಣವೇಣಿಯ ಆ ರಸೀದಿಗಳನ್ನು ಬಳಸಿಕೊಂಡು ಆ ವಸ್ತುಗಳನ್ನು ಹಿಂತಿರುಗಿಸಿ ಅವುಗಳ ಪೂರ್ಣ ನಗದನ್ನು ಕಾನೂನುಬದ್ಧವಾಗಿ ಪಡೆದುಕೊಂಡ್ಳು. ಅಜ್ಜ, ಇದು ಮೋಸವಲ್ಲ. ನಿನ್ನೆ ಕಸದ ಬುಟ್ಟಿಯಲ್ಲಿ ನಿಮಗೆ ಸಿಕ್ಕಿದ ಕಾರಣ ಹಣ ಸಂಪೂರ್ಣವಾಗಿ ನಿಮಗೆ ಸೇರಿದ್ದು. ಕೃಷ್ಣವೇಣಿ ಆ ಬಂಡಲ್ ನಗದನ್ನು ಅವರ ಕೈಗಿಟ್ಲು. ದೇವರೇ, ಇದು ನನ್ನ ಜೀವನಕ್ಕೆ ಸಿಕ್ಕ ಯಾವ ರೀತಿಯ ಆಶೀರ್ವಾದ. ಈ ವೃದ್ಧ ಅಜ್ಜ ನಂಬಲಾಗದೆ ಆಘಾತಕ್ಕೆ ಒಳಗಾಗ್ತಾನೆ. ಇದು ನನ್ನ ಹೆಂಡತಿಯ 5 ವರ್ಷಗಳ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾಗಿರೋ ಸಂಪೂರ್ಣ ಹಣ. ಇದನ್ನು ಪಡೆದುಕೊಂಡಿದ್ದಕ್ಕೆ ಯಾರೂ ನನ್ನನ್ನು ಪೊಲೀಸರಿಗೆ ಒಪ್ಪಿಸೋದಿಲ್ಲ ತಾನೇ ತಾಯಿ? ಕೃಷ್ಣವೇಣಿ ಅವರಿಗೆ ಆಗೇನಾಗೋದಿಲ್ಲ ಅಂತ ದೃಢವಾಗಿ ಭರವಸೆಯನ್ನು ನೀಡಿದ್ಲು. ಅವಳ ಗಮನ ಅವರ ಒಂದು ಹುಣ್ಣಾಗಿರುವಂಥ ಕಾಲಿನ ಮೇಲೆ ಬೀಳುತ್ತೆ. ಈ ವೃದ್ಧ ಮೊದಲು ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದಾಗ ಕಾರು ಆಘಾತವೊಂದರಲ್ಲಿ ತಮ್ಮ ಕಾಲನ್ನು ಈ ರೀತಿಯಾಗಿ ಡಿಕ್ಕಿ ಹೊಡೆದು ವ್ಯಕ್ತಿಯಿಂದ ತಪ್ಪಿಸ್ಕೊಂಡಿದ್ದ. ಆ ಒಂದು ಬಡ ವೃದ್ಧ ಇಂದಿಗೂ ತನ್ನ ಅನಾರೋಗ್ಯ ಪೀಡಿತ ಹೆಂಡತಿಯನ್ನು ಉಳಿಸ್ಕೊಳ್ಳೋಕೆ ಒಂದು ಇದರಲ್ಲಿ ಆ ರಸ್ತೆಯಲ್ಲಿ ಶ್ರಮಿಸ್ತಿದ್ದಾನೆ. ವಿಷ್ಣುವರ್ಧನ್ ಬಗ್ಗೆ ಒಂದು ವಿಚಿತ್ರವಾದ ಕೃತಜ್ಞತೆ ಮೂಡುತ್ತೆ. ವಿಷ್ಣುವರ್ಧನ್ ತನ್ನ ಕೋಪದಲ್ಲಿ ಎಸೆದ ವಸ್ತುಗಳು ಇಂದು ಒಬ್ಬ ಬಡವನ ಹೆಂಡತಿಗೆ ಒಂದು ಸಹಾಯ ಆಯ್ತಲ್ವಾ? ಆದರೆ ತನಗೆ ತಿಳಿಯದರೆ ಈ ಕಠಿಣ ಮನಸ್ಸಿನ ಉದ್ಯಮಿ ಒಂದು ದೊಡ್ಡ ಪುಣ್ಯದ ಕಾರ್ಯವನ್ನೇ ಮಾಡಿಬಿಟ್ಟ ಅಂತ. ಈ ಎಲ್ಲ ಘಟನೆಗಳಿಂದಾಗಿ ಅವಳು ಕಚೇರಿಗೆ ಸ್ವಲ್ಪ ತಡವಾಗಿ ಬಂದಳು. ಆದರೆ ಶನಿವಾರವಾದ್ದರಿಂದ ಆಫೀಸ್ನಲ್ಲಿ ಸಿಬ್ಬಂದಿಯ ಜನಸಂದಣಿ ಕೂಡ ಕಡಿಮೆನೇ ಇತ್ತು. ಇತ್ತ ಕಡೆ ಕಪ್ಪು ಬಣ್ಣದ ರೇಷ್ಮೆ ಶರ್ಟ್ ಧರಿಸಿರುವಂತಹ ವಿಷ್ಣುವರ್ಧನ್ ತನ್ನ ಭವ್ಯ ಬಂಗಲೆಯ ಮುಂದೆ ತನ್ನ ಕಪ್ಪು ಬಣ್ಣದ ಲ್ಯಾಂಡ್ ರೋವರ್ ಡಿಫೆಂಡರ್ ಕಾರ್ನಲ್ಲಿ ಕುಳಿತಿದ್ದಾನೆ. ಕಾರಿನ ಹೊರಗೆ ನಿಂತಿದ್ದಂತಹ ತನ್ನ ಮುದ್ದಾದ ಮಗ ಅದ್ವೈತ್ನನ್ನು ಅವನು ಕೇಳ್ದ, ನೀನು ನನ್ನ ಜೊತೆ ಕಾರ್ನಲ್ಲಿ ಆಫೀಸಿಗೆ ಬರ್ತಾ ಇಲ್ವಾ ಅದ್ವೈತ್? ಇಲ್ಲ. ಅದ್ವೈತ್ ತನ್ನ ಸಣ್ಣ ಸ್ಕೂಲ್ ಬ್ಯಾಗ್ನಿಂದ ಬಿಗಿಯಾಗಿ ಹಿಡಿದುಕೊಂಡು ತಲೆ ಆಡಿಸ್ತಾನೆ. ಅವನ ಕೆನ್ನೆಗಳು ಕೋಪ ಮತ್ತು ಬೇಸರದಿಂದ ಮಾತ್ರ ಫುಲ್ಲು ಕೆಂಪಗಾಗಿದ್ವು. ಅವನು ಮುಂದುವರೆದ, ನಾನು ಕೃಷ್ಣವೇಣಿ ಅಕ್ಕನ ಮುಂದೆ ಅಪ್ಪನ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಿ ಅವಳನ್ನು ನಮ್ಮ ಮನೆಗೆ ಬರುವಂತೆ ಒಪ್ಪಿಸಬಹುದೆಂದು ಭಾವಿಸಿದ್ದೆ. ಆದರೆ ಇದನ್ನು ಎಲ್ಲಿಂದ ಪ್ರಾರಂಭಿಸಬೇಕಂತ ನಾನು ತಿಳಿತಿಲ್ಲ. ಯಾಕಂದರೆ ನಮ್ಮ ಅಪ್ಪನಿಗೆ ಒಂದೇ ಒಂದು ಒಳ್ಳೆಯ ಗುಣವೂ ಇಲ್ಲ. ಅಪ್ಪನಿಗೆ ಭಯಾನಕ ಕೋಪವಿದೆ. ಅವನಲ್ಲಿ ಎಳ್ಳಷ್ಟು ಸೌಮ್ಯತೆ ಇಲ್ಲ. ನೋಡಿ, ನನ್ನ ಅಪ್ಪನಲ್ಲಿ ಎಷ್ಟು ಅಪರಾಧಗಳನ್ನು ನಾನು ಕಾಣಬಹುದು. ತನ್ನ ಉಬ್ಬುಗಳನ್ನು ಸುಕ್ಕುಗಟ್ಟಿಸ್ಕೋತಾನೆ ವಿಷ್ಣುವರ್ಧನ್. ತನ್ನ 5 ವರ್ಷದ ಮಗನ ಮನಸ್ಸಿನಲ್ಲಿ ಏನೋ ದೊಡ್ಡ ಆಲೋಚನೆಯೇ ಓಡಾಡ್ತಾ ಇದೆ ಅಂತ ಅವನಿಗೆ ತಿಳಿತು. ಈ ಸಣ್ಣ ಹುಡುಗ ಕೊನೆಯದಾಗಿ ತೀರ ಗಂಭೀರವಾದ ಮುಖ ಮಾಡ್ಕೊಂಡು ಹೇಳ್ದ, ಅಪ್ಪ, ಇದು ಹೀಗೆ ಮುಂದುವರೆದ್ರೆ ನಿನಗೆ ಕೊನೆಯವರೆಗೂ ಒಳ್ಳೆ ಸಂಗಾತಿ ಸಿಗೋದೇ ಇಲ್ಲ. ನಮಗೆ ತಾಯಿಯೂ ಕೂಡ ಸಿಗೋದೇ ಇಲ್ಲ. ವಿಷ್ಣುವರ್ಧನ್ ಕಾರಿನ ಸ್ಟೇರಿಂಗ್ ವೀಲ್ಗೆ ಕೋಪದಿಂದ ತಟ್ಟ. ಅದು ನಿನ್ನ ಕೆಲಸವಲ್ಲ. ತಕ್ಷಣ ಕಾರ್ ಹತ್ತು ಕುಳಿತುಕೋ. ಇಲ್ಲ, ನಾನು ಅಜ್ಜನ ಜೊತೆ ಇರ್ತೇನೆ ಅಂತ ಹೇಳಿ ಅದ್ವೈತ್ ಕೋಪದಿಂದ ಹಿಂತಿರುಗಿ ನಡೀತಾನೆ. ಅದನ್ನು ಕೇಳಿ ಅದ್ವೈತ್ ಕೋಪದಿಂದ ಹೋಗ್ತಿದ್ದಾಗ ವಿಷ್ಣುವರ್ಧನ್ ಗಂಭೀರವಾಗಿ ಕಾರನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ರಭಸವಾಗಿ ಕಾರನ್ನು ಚಲಾಯಿಸ್ಕೊಂಡೇ ಹೊರಟೋಗ್ತಾನೆ. ಇತ್ತ ಕಚೇರಿಯಲ್ಲಿ ಕೃಷ್ಣವೇಣಿ ತನ್ನ ಮೇಜಿನ ಬಳಿ ಕುಳಿತು ತೀವ್ರ ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಅವಳ ಫೋನ್ ಶಬ್ದ ಮಾಡ್ತಿತ್ತು. ಸ್ಕ್ರೀನ್ ಮೇಲೆ ಜಯಕುಮಾರ್ ಹೆಸರು ಕೂಡ ಮಿನುಗ್ತಾ ಇತ್ತು. ಹಲೋ ಕೃಷ್ಣವೇಣಿ, ನೀನು ಎಲ್ಲಿದ್ದೀಯಾ? ಮನೆಯಲ್ಲಿದ್ದೀಯಾ? ಇಲ್ಲ ಜಯಕುಮಾರ್, ನಾನು ಆಫೀಸ್ನಲ್ಲಿದ್ದೀನಿ. ನನಗೆ ತುರ್ತು ಕೆಲಸ ಇತ್ತು ಆಫೀಸ್ನಲ್ಲಿದ್ದೀಯಾ? ಇವತ್ತು ಶನಿವಾರ ಅಲ್ವೇ ಕೃಷ್ಣವೇಣಿ? ನೀನು ಶನಿವಾರವೂ ಓವರ್ ಟೈಮ್ ಯಾಕೆ ಕೆಲಸ ಮಾಡ್ತಾ ಇದೆಯಾ? ಇರು, ನಾನು ತಕ್ಷಣ ನಿನ್ನನ್ನು ನೋಡೋಕ್ಕೆ ಆಫೀಸಿಗೆ ಬರ್ತಾ ಇದ್ದೀನಿ. ಬೇಡ ಜಯಕುಮಾರ್, ನಾನು ಇನ್ನೇನು ಕೆಲಸ ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀನಿ. ನಾವು ಸಂಜೆ ಭೇಟಿಯಾಗೋಣವಾ ಅಂತ ಹೇಳಿ ಕೃಷ್ಣವೇಣಿ ಫೋನ್ ಕಟ್ ಮಾಡಿದ ನಂತರ ಕೃಷ್ಣವೇಣಿ ಲ್ಯಾಪ್ಟಾಪ್ ಪರದೆಯತ್ತ ನೋಡ್ತಿದ್ದಾಳೆ. ಪರದೆಯ ಮೇಲೆ ವಿಷ್ಣುವರ್ಧನ್ ಅವರ ಬಹುರಾಷ್ಟ್ರೀಯ ಕಂಪನಿಯ ಗಂಭೀರ ಲೋಗೋ ಅನ್ನೋದು ಮಿಂಚ್ತಾ ಇದೆ. ಅವಳ ಮನಸ್ಸು ತಕ್ಷಣವೇ ಕಳೆದ ರಾತ್ರಿಯ ಘಟನೆಗೆ ಜಾರುತ್ತೆ.
ಆ ಬೆಂಕಿಯಂತಹ ಕಣ್ಣುಗಳು, ಮುಗ್ಧ ಮಗು, ಅದ್ವೈತ್ನ ಕಣ್ಣೀರಾಗಿರಬಹುದು. ಆ ಶ್ರೀಮಂತ ಕುಟುಂಬದ ನಡುವೆ ಏನೋ ಒಂದು ಅದೃಶ್ಯ ತೀವ್ರವಾದ ಭಾವನಾತ್ಮಕವಾದಂತಹ ಒಂದು ರೂಪುಗೊಳ್ಳೋಕೆ ಪ್ರಾರಂಭಿಸುತ್ತೆ ಬಂದ. ಅದನ್ನು ಅವಳು ಆಳವಾಗಿ ಭಾವಿಸ್ತಿದ್ದಾಳೆ. ತನ್ನ ತಂದೆ ವಿಷ್ಣುವರ್ಧನ್ ಅತ್ಯಂತ ಆಕ್ರೋಶದಿಂದ ಕಾರ್ ಚಲಾಯಿಸ್ಕೊಂಡು ಹೋಗ್ತಾ ಇರೋದಂತ ಆ ಪುಟ್ಟ ಅದ್ವೈತ್ ಮೌನವಾಗಿಯೇ ನೋಡ್ತಾ ಇದ್ದಾನೆ. ಅವನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. 5 ವರ್ಷದ ಆ ಸಣ್ಣ ಹುಡುಗ ತಾನು ಆ ಕ್ಷಣದಲ್ಲಿ ಹೇಳಿದ ಮಾತುಗಳು ನಮ್ಮಪ್ಪನಿಗೆ ಕೊನೆಯವರೆಗೂ ಸಂಗಾತಿಯೇ ಸಿಗುವುದಿಲ್ಲ, ತನ್ನ 2 ಕಠಿಣ ಹೃದಯವನ್ನು ಒಂದು ಬಾಣದಂತೆ ಹರಿತವಾಗಿ ಚುಚ್ಚಿದೆ ಎಂಬುದು ಸ್ಪಷ್ಟವಾಗಿ ತಿಳಿದಿತ್ತು. ಅಷ್ಟರಲ್ಲಿ ಆ ಮುದ್ದಾದ ಮೇಘು ಬಂಗಲೆಯ ಬಾಗಿಲ ಭವ್ಯ ಮೆಟ್ಟಿಲುಗಳನ್ನು ಹಿಡಿದು ಹೊರಗೆ ಬರ್ತಾ ಇದ್ದಾಳೆ. ಅವಳು ಒಳ್ಳೆ ಪುಟ್ಟ ದೇವತೆ ಥರ ಕಾಣ್ತಾ ಇದ್ದಾಳೆ. ತನ್ನ ಸಹೋದರ ಕೇಳಿದ್ಲು, ಅಣ್ಣ ಅಪ್ಪ ಎಲ್ಲಿಗೆ ಹೋದ್ರು? ಅಪ್ಪ ಈಗಷ್ಟೇ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟು ಹೋದ್ರು ಮೇಘ. ನಾನು ಆಡಿದ ಮಾತು ಅವರಿಗೆ ತುಂಬ ನೋವುಂಟು ಮಾಡಿರಬೇಕು ಅಂತ ಅನ್ನಿಸ್ತದೆ. ಅದ್ವೈತ್ ಅಪರಾಧಿ ಭಾವನೆಯಿಂದ ತಲೆ ತಗ್ಗಿಸ್ದ. ಅವನ ಧ್ವನಿ ದುಃಖದಿಂದ ಗುಡುಸಾಗಿತ್ತು. ಪಾಪ ಅಲ್ವೇ ನಮ್ಮಪ್ಪ. ಅಣ್ಣ, ನನಗಂತೂ ನನ್ನ ಪ್ರೀತಿಯ ಕೃಷ್ಣವೇಣಿ ಅಕ್ಕನನ್ನು ತಕ್ಷಣವೇ ನೋಡಬೇಕು ಅಂತ ಮೇಘ ಹಠ ಹಿಡಿದ್ಲು. ಮೇಘಳ ಪುಟ್ಟ ಮನಸ್ಸಿನಲ್ಲಿ ಅವಳ ತಂದೆಯ ಸ್ಥಾನವೇನೂ ಇರಲಿಲ್ಲ. ಆದರೆ ಅವಳಿಗೆ ಅವನೊಂದಿಗೆ ಆಟವಾಡಲು ಅಷ್ಟಾಗಿ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಅವನು ಯಾವಾಗಲೂ ಆಫೀಸು ಕೆಲಸ ಅಂತಾನೆ ಇರ್ತಾ ಇದ್ದ. ಅದರಲ್ಲೂ ಯಾವಾಗಲೂ ಬಿಸ್ನೆಸ್ ಸಭೆಗಳು, ಫೋನ್ ಕರೆಗಳಲ್ಲೇ ನಿರತನಾಗಿರ್ತಿದ್ದ. ಶಾಲೆಯಲ್ಲಿ ಕಟ್ಟುನಿಟ್ಟಾಗಿರಬೇಕಂತ ಶಿಕ್ಷಕರಿಗಿಂತಲೂ ತನ್ನ ತಂದೆಯ ಗಂಭೀರಾದ ಆ ಒಂದು ನಡತೆ ಅವಳಿಗೆ ಹೆಚ್ಚು ಕೋಪವನ್ನು ತರಿಸ್ತಾ ಇತ್ತು. ಆದರೆ ಕೃಷ್ಣವೇಣಿ ಅಕ್ಕ ಅತ್ಯಂತ ಸುಂದರವಾಗಿದ್ದಾಳೆ. ಅವಳಿಗೆ ಮೃದುವಾಗಿ ಅದ್ಭುತವಾದ ಪರಿಮಳ ಬರ್ತದೆ, ತಾಜಾ ಮಲ್ಲಿಗೆಯ ಪರಿಮಳ. ಮೇಘ, ನೀನನ್ನು ಕೃಷ್ಣವೇಣಿ ಅಕ್ಕನ ಮನೆಗೆ ಕರ್ಕೊಂಡು ಹೋಗಬೇಕೆ? ಅಕ್ಕ ಎಲ್ಲಿದ್ದಾಳೆ ಅಂತ ನನಗೀಗ ತಾನೇ ಗೊತ್ತು. ಅದ್ವೈತ ರಹಸ್ಯವಾಗಿ ಪಿಸುಗುಟ್ಟುತ್ತಾ ಕೈ ಹಿಡ್ಕೊಂಡು ಮೇಘ ತೀವ್ರ ಉತ್ಸಾಹದಿಂದ ತಲೆ ಆಡಿಸ್ತಾಳೆ. ಮೇಘ ಕ್ಯೂಟ್. ಅವಳಿ ಮಕ್ಕಳು ಕೊನೆಗೆ ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತಾರೆ. ಯಾರು ನೋಡದಿದ್ದರೆ ಅವರು ವಿಶಾಲವಾದ ಮಹಲಿನ ಗೇಟ್ನಿಂದ ಮೆಲ್ಲನೆ ಹೊರ ನಡೆದ್ರು. ಅದ್ವೈತ್ ಕೈಯಲ್ಲಿ ಸ್ಮಾರ್ಟ್ ವಾಚ್ ಬಳಸಿ ತಕ್ಷಣವೇ ಊಬರ್ ಟ್ಯಾಕ್ಸಿ ಬುಕ್ ಮಾಡ್ದ. ತನ್ನ ತಂದೆಯ ಬ್ಯಾಂಕ್ ಖಾತೆಯಿಂದ ಅದಕ್ಕೆ ಹಣ ಕಡಿತಗೊಳ್ಳಲಿದೆ ಎಂಬುದು ಆ ಚಾಣಾಕ್ಷ ಮಗನಿಗೆ ತಿಳಿದಿತ್ತು. ಟ್ಯಾಕ್ಸಿ ಡ್ರೈವರ್ಗೆ ಅಪಾರ್ಟ್ಮೆಂಟ್ ವಿಳಾಸ ಹೇಳಿದಾಗ ಕಾರು ನೇರವಾಗಿ ಕೃಷ್ಣವೇಣಿ ಇದ್ದ ಒಂದು ಆ ಕಡೆಗೇನೆ ಧಾವಿಸುತ್ತೆ. ವಿಷ್ಣುವರ್ಧನ್ ನಿಷ್ಠಾವಂತ ಚಾಲಕ ಇನ್ನೊಂದು ಕಾರ್ನಲ್ಲಿ ರಹಸ್ಯವಾಗಿ ಅವರನ್ನು ಹಿಂಬಾಲಿಸ್ತಿದ್ದ. ತಮ್ಮ ತಂದೆಯ ರಕ್ಷಕ ತಮ್ಮನ್ನು ಯಾವಾಗಲೂ ಗಮನಿಸ್ತಿದ್ದ ಎಂಬುದು ಆ ಪುಟ್ಟ ಮಕ್ಕಳಿಗೆ ತಿಳಿದಿರಲಿಲ್ಲ. ಕಾರು ಅಪಾರ್ಟ್ಮೆಂಟ್ನ ಸಂಕೀರ್ಣವಾದ ಒಂದು ಜಾಗಕ್ಕೆ ತಲುಪಿದಾಗ ಚಾಲಕ ತಕ್ಷಣವೇ ವಿಷ್ಣುವರ್ಧನ್ ಕರೆ ಮಾಡ್ತಾನೆ. ಸರ್, ಚಿನ್ನಿ ಮೇಡಮ್, ಅದ್ವೈತ್ ಬಾಬು ಅಪಾರ್ಟ್ಮೆಂಟ್ ಸಂಕೀರ್ಣಕ್ಕೆ ಬಂದಿದ್ದಾರೆ. ಅವರು ಗೇಟ್ ಹೊರಗೆ ನಿಂತಿದ್ದಾರೆ ಕೂಡ. ಸರಿ, ನೀನು ದೂರದಲ್ಲೇ ಕಾಯ್ತಾ ಇರು, ನಾನು ತಕ್ಷಣವೇ ಅಲ್ಲಿಗೆ ಬಂದುಬಿಡ್ತೀನಿ, ಓಕೆ ಅಂತ ಹೇಳಿ ಅವರನ್ನು ಯಾವುದೇ ಕಾರಣಕ್ಕೂ ತಡೆಯಬೇಡ. ವಿಷ್ಣುವರ್ಧನ್ ಧ್ವನಿ ಕೂಡ ಗಂಭೀರವಾಗಿಯೇ ಇತ್ತು. ಮಕ್ಕಳು ಕರುಣಾಜನಕ ಮುಖಗಳೆಲ್ಲ ನೋಡ್ತಾಳೆ. ಕೃಷ್ಣವೇಣಿ ಬಾಗಿಲು ತೆಗೆದು ಅವಳು ಮೇಘನ ಮೆದುವಾದ ಕೆನ್ನೆಯನ್ನು ಪ್ರೀತಿಯಿಂದ ಸವರುತ್ತಾಳೆ. ಮಗಳೇ, ನೀನು ತಕ್ಷಣ ಮನೆಗೆ ಹೋಗಬೇಕು, ಸರಿಯಾ? ಅಪ್ಪ ನನ್ನನ್ನು ಅಪಾರವಾಗಿ ಪ್ರೀತಿಸೋದ್ರಿಂದ ನಿನ್ನ ಬೈತಾರಷ್ಟೇ. ಈಗ ನಿನ್ನನ್ನು ಕಾಣದೆ ಅವರಿಗೆ ತುಂಬ ಚಿಂತೆ ಆಗ್ಬಿಡುತ್ತೆ, ಗೊತ್ತಾ? ಅಪ್ಪ ಅವಳನ್ನು ಗದರಿಸಿದ್ದಾನೆಂದು ಕೇಳಿ ಕೃಷ್ಣವೇಣಿಗೆ ಆ ಮಕ್ಕಳ ಬಗ್ಗೆ ಅಪಾರ ಕನಿಕರವಾಯಿತು. ತನ್ನ ಅಕ್ಕನ ಮನೆಗೆ ಒಳಗೆ ಹೋಗುವ ತಮ್ಮ ಮಾಸ್ಟರ್ ಪ್ಲಾನ್ ವಿಫಲವಾಗಿದೆ ಎಂದು ಅರಿತುಕೊಂಡ ಅದ್ವೈತ್ ತನ್ನ ತಂಗಿಯ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡ್ಕೊಂಡು ತನ್ನ ಸಹೋದರನಿಂದ ರಹಸ್ಯ ಸಂಕೇತವನ್ನು ಪಡೆದಂತೆ ಮೇಘ ಇದ್ದಕ್ಕಿದ್ದಂತೆ ತಲೆ ತಗ್ಗಿಸಿ ಕೆಳಗಿನ ತುಟಿಯನ್ನು ಕಚ್ಚಿದ್ಲು. ಅವಳು ಜೋರಾಗಿ ಅರಳಲು ಹೊರಟಿದ್ದಿರುವಂತೆ ಕಾಣ್ತಿತ್ತು. ಅವಳ ಮುಗ್ಧ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಕೂಡ ತುಳುಕ್ತಾ ಇದ್ವು. ಸರಿ ಕೃಷ್ಣವೇಣಿ ಅಕ್ಕ, ನಾವು ನಿನಗೆ ತೊಂದರೆ ಕೊಡುವುದಿಲ್ಲ, ಬಾ ಮೇಘ, ಹೋಗೋಣ. ಅದ್ವೈತ್ ನೋವಿನಿಂದ ಬಳಲ್ತಿದ್ದಂತೆ ನಟಿಸುತ್ತಾ ತನ್ನ ತಂಗಿಯನ್ನು ಹಿಡಿತಾನೆ. ಆದರೆ ಮೇಘ ಅಲ್ಲಿಂದ ಚಲಿಸಲಿಲ್ಲ. ಅದ್ವೈತ್ ಅವಳನ್ನು ಇನ್ನೂ ವೇಗವಾಗಿ ಎಳೆದಾಗ ಮೇಘ ನಟನೆಯ ಮಧ್ಯೆ ನಿಜವಾಗೂ ಕಾಲು ಹಿಡಿವಿ ಗಟ್ಟಿ ನೆಲಕ್ಕೆ ಬೀಳ್ತಾಳೆ. ಅದು ಡಮಾರ್ ಎನ್ನುವ ಶಬ್ದ ಕಲ್ಲುಗಳಿದ್ದು ತುಂಬಿದ ಹೊರಟು ರಸ್ತೆಯಲ್ಲಿ ಬಿದ್ದು ರಕ್ತ ಚಿಮ್ತಿದ್ದಾಗ ಅವಳ ಸಣ್ಣ ಮೊಲಕಾಳಿಗೆ ತೀವ್ರವಾದ ನೋವಾಯಿತು. ಅಮ್ಮ, ಗಾಯ ಆಯಿತು. ಪುಟ್ಟ ಹುಡುಗಿ ನೋವಿನಿಂದ ಕಟುವಾಗಿ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಬೇರೆಲ್ಲವನ್ನ ಮರೆತು ಕೃಷ್ಣವೇಣಿ ಓಡ್ ಹೋಗಿ ಮೇಘಳನ್ನು ತಟ್ಟನೆ ಎತ್ಕೊಂಡು ಸಮಾಧಾನ ಮಾಡೋಕೆ ಶುರು ಮಾಡ್ತಾಳೆ. ಓ ನನ್ನ ಮುದ್ದು ಮಗು. ಅವಳ ಎದೆ ಬಡಿತ ತೀವ್ರವಾಗಿ ಹೆಚ್ಚಾಯಿತು. ಅವಳು ಮೇಘಳನ್ನು ತನ್ನ ಎದೆಗೆ ಬಿಗಿಯಾಗಿ ಕಪ್ಕೊಂಡ್ಳು.
ಪರವಾಗಿಲ್ಲ ಚಿನ್ನ, ಅಳಬೇಡ ಮಗಳೇ, ಬಾ ಅಕ್ಕನ ಮನೆಗೆ ಹೋಗೋಣ. ನಾನು ನಿನಗೆ ಮದ್ದು ಹಚ್ತೀನಿ. ಅಪಾರ್ಟ್ಮೆಂಟ್ ಕಟ್ಟಡದ ಮುಂದೆ ಅಣ್ಣ ನಿಜವಾಗಿಯೂ ಕೃಷ್ಣವೇಣಿ ಅಕ್ಕ ಇಲ್ಲೇ ಇರ್ತಾರೆಯೇ? ಮೇಘ ಕುತೂಹಲದಿಂದ ತಲೆ ಎತ್ತಿ ನೋಡ್ತಾ ಇದ್ಲಲ್ವ ಆಗ. ಇದು ಇಂದಿನ ಭಾಗ. ಅನೇಕ ಅಪರಿಚಿತ ಜನರು ಆ ಕಡೆ ಈ ಕಡೆ ಓಡಾಡ್ತಿದ್ದಾಗ ಕೃಷ್ಣವೇಣಿ ಅಕ್ಕ ಇಲ್ಲೇ ವಾಸಿಸಿದ್ದಾಳೆ ಅನ್ನೋ ವಿಷಯ ಅದ್ವೈತ್ ತನ್ನ ತಂದೆಯ ಕಚೇರಿಯ ರಹಸ್ಯ ಫೈಲಿಂದ ತಿಳ್ಕೊಂಡಿದ್ದ. ಆದರೆ ಅವನಿಗೆ ಅವಳ ಫ್ಲ್ಯಾಟ್ ಸಂಖ್ಯೆ ಮಾತ್ರ ಯಾವುದು ಅಂತ ತಿಳಿದಿರಲಿಲ್ಲ. ಅದ್ವೈತ್ ಅಲ್ಲಿ ಒಂದು ಗೇಟ್ ಬಳಿ ನಿಂತಿದ್ದಾಗ ಯೋಚಿಸ್ತಾ ಸಾಕ್ಷಾತ್ ಕೃಷ್ಣವೇಣಿ ಅಕ್ಕ ಅವರ ಕಣ್ಣ ಮುಂದೆ ಕಾಣಿಸ್ಕೊಂಡಿರ್ತಾಳೆ ಅಷ್ಟೇ. ಕೃಷ್ಣವೇಣಿ ಅಂದು ಆಫೀಸಿಗೆ ಹೊರಟಿದ್ಲು ಬೇಗನೆ. ಆ ಇಬ್ಬರು ಮಕ್ಕಳು ಕೈ ಹಿಡಿದುಕೊಂಡು ರಸ್ತೆ ಬದಿಯಲ್ಲಿ ಪರಸ್ಪರ ಮಾತಾಡ್ತಿರೋದನ್ನು ನೋಡಿದಾಗ ಅವಳ ಹೆಜ್ಜೆಗಳು ಅನ್ನೋದು ಆ ಕ್ಷಣದಲ್ಲಿ ದಾರಿ ತಪ್ಪಿ ನಿಂತು ಬಿಡ್ತವೆ. ಅಯ್ಯೋ ದೇವರೇ, ಆ ಮಕ್ಕಳು ಯಾವಾಗಲೂ ನನ್ನನ್ನೇ ಹುಡ್ಕೊಂಡು ಯಾಕೆ ಬರ್ತಾರೆ? ಕೃಷ್ಣವೇಣಿ ಮಕ್ಕಳನ್ನು ಅಪಾರ ಪ್ರೀತಿಸ್ತಿದ್ಲು. ಆದರೆ ಅವಳಿಗೆ ಹೆಚ್ಚು ಹತ್ತಿರವಾಗುವುದು ಅತ್ಯಂತ ಅಪಾಯಕಾರಿ ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಅವರು ಶ್ರೀಮಂತರ ಮಕ್ಕಳಾಗಿರೋದ್ರಿಂದ ಅದೊಂದು ರೀತಿಯ ಭಯ. ವಿಷ್ಣುವರ್ಧನ್ ಸರ್ಗೆ ಈ ವಿಷಯ ತಿಳಿದ್ರೆ ಅದು ದೊಡ್ಡ ರಂಪಾಟಕ್ಕೆ ಕಾರಣವಾಗ್ತದೆ. ಕೃಷ್ಣವೇಣಿ ಕೋಪ ಮತ್ತು ತೀವ್ರ ದುಃಖದಿಂದ ಮುಖಗಳನ್ನು ಗಂಟಾಕೊಳ್ತಾಳೆ. ನೀವಿಬ್ಬರು ಇಲ್ಲಿಗೆ ಯಾಕೆ ಬಂದ್ರಿ? ಇಷ್ಟೊಂದು ದೂರ ಒಬ್ಬಂಟಿಯಾಗಿ ಬಂದಿದ್ದೀರಲ್ಲ. ನಾನು ನನ್ನ ತಂಗಿ ಮೇಘ ಜೊತೆ ಟ್ಯಾಕ್ಸಿಯಲ್ಲಿ ಬಂದೆ. ನಮಗೂ ನಮ್ಮ ಅಪ್ಪನಿಗೂ ದೊಡ್ಡ ಜಗಳ ಹೋಯಿತು. ಅಪ್ಪ ಮೇಘಳನ್ನು ತೀವ್ರವಾಗಿ ಗದರಿಸಿ ಅಳುವಂತೆ ಮಾಡಿದ್ದಾರೆ. ನಮಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಅದ್ವೈತ್ ಒಂದು ಚಾಣಾಕ್ಷ ಬುದ್ಧಿಯಿಂದ ಸುಳ್ಳು ಹೇಳಿದ. ಕೃಷ್ಣವೇಣಿ ಅಕ್ಕನ ಜೊತೆ ಇರಬೇಕಾದ್ರೆ ಪ್ರಸ್ತುತ ತಂದೆಯನ್ನು ಖಳನಾಯಕನಾಗಿ ಬಿಂಬಿಸೋದು ಅನಿವಾರ್ಯ ಅಂತ ಸಣ್ಣ ಹುಡುಗನಿಗೆ ತಿಳಿದಿತ್ತು. ಅಳುತ್ತಿದ್ದ ಮೇಘ ಕೃಷ್ಣವೇಣಿ ಮನೆಗೆ ಕರೆಯುವುದು ಕೇಳಿ ಅಳು ನಿಲ್ಲಿಸಿದ್ಲು. ಕೃಷ್ಣವೇಣಿ ಭುಜದ ಮೇಲೆ ಮುಗ್ಧವಾಗಿ ಹೊರಗಿದ್ಲು. ಸರಿ, ನನಗೆ ಕೃಷ್ಣವೇಣಿ ಅಕ್ಕ ಅಂದರೆ ತುಂಬ ಇಷ್ಟ. ಅದ್ವೈತ್ನ ತುಟಿಗಳಲ್ಲಿ ಒಂದು ಗಾಢವಾದ ನಗು ಅನ್ನೋದು ಬರುತ್ತೆ. ಅವನ ನೋವು ಕ್ಷಣಾರ್ಧದಲ್ಲಿ ಮರೆಯಾಯಿತು. ಅವನು ಸದ್ದಿಲ್ಲದೆ ಕೃಷ್ಣವೇಣಿಯ ಹಿಂಬದಿಯಲ್ಲಿ ಅಡ್ಕೊಂಡು ನಡೀತಾನೆ. ಅವರು ಅಪಾರ್ಟ್ಮೆಂಟ್ನ ಫ್ಲ್ಯಾಟನ್ನು ತಲುಪಿದಾಗ ಕೃಷ್ಣವೇಣಿ ಮೇಘಳನ್ನು ಪ್ರೀತಿಯಿಂದ ಸೋಫಾದ ಮೇಲೆ ಕೂರಿಸ್ತಾಳೆ. ಮೇಘಾಗೆ ಒಂದು ಹಾಕಿಕೊಳ್ಳಲು ಒಂದು ದೊಡ್ಡ ಅಳತೆಯ ಚಪ್ಪಲಿಗಳನ್ನು ಕೊಟ್ಟಳು. ಆ ಸಣ್ಣ ಮುದ್ದಾದ ಪಾದಗಳ ಮೇಲೆ ಚಪ್ಪಲಿಗಳು ದೊಡ್ಡ ಶೂಗಳಂತೆ ಭಾಸವಾಗ್ತಾ ಇದ್ದವು. ಒಂದು ಮಲಗುವ ಕೋಣೆ, ಸಣ್ಣ ಹಾಲ್ ಇದ್ದ ಫ್ಲ್ಯಾಟ್. ಅವರ ಬೃಹತ್ ಬಂಗಲೆಗೆ ಹೋಲಿಸಿದ್ರೆ ತೀರಾ ಸಾಧಾರಣ. ಆದಾಗ್ಯೂ ಮಕ್ಕಳಿಗೆ ಸಣ್ಣ ಮನೆ ತುಂಬ ಇಷ್ಟ ಆಗೋಗಿತ್ತು. ಯಾಕಂದರೆ ಅಲ್ಲಿ ಅಪಾರವಾದ ಪ್ರೀತಿ ಇತ್ತು. ಮೇಘ, ಮಗುವೆ ಸುಮ್ಮನೆ ಕುಳಿತುಕೋ. ಕೃಷ್ಣವೇಣಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊರ ತೆಗೆದಳು. ಸ್ವಲ್ಪ ನೋವಾದರೆ ನನಗೆ ಹೇಳು, ಸರಿಯಾ? ಕೃಷ್ಣವೇಣಿ ಡೆಟಾಲ್ ಗಾಯದ ಮುಲಾಮನ್ನು ಹೊರತೆಗೆದಳು. ರಕ್ತಸ್ರಾವವಾಗ್ತಿದ್ದ ಆ ಸಣ್ಣ ಗಾಯವನ್ನು ಅವಳು ಅತ್ಯಂತ ಮೃದುವಾಗಿ ಸ್ವಚ್ಛಗೊಳಿಸಿದ್ಲು. ಅದ್ವೈತ್ ಪಕ್ಕದಲ್ಲಿ ನಿಂತು ತನ್ನ ಪುಟ್ಟ ಕೈಯಿಂದ ತನ್ನ ತಂಗಿಯ ಭುಜವನ್ನು ಮೆಲ್ಲನೆ ತಡ್ತಾ ಇದ್ದ. ಧೈರ್ಯದಿಂದಿರು ಮೇಘ ಎಂದು ಪ್ರೀತಿಯಿಂದ ಹೇಳಿದ್ದನ್ನು ಕೃಷ್ಣವೇಣಿ ಗಾಯವನ್ನು ಸ್ವಚ್ಛಗೊಳಿಸಿ ಸುಂದರವಾದ ಬ್ಯಾಂಡೇಜನ್ನು ಹಾಕಿದ್ಲು. ಇದು ನೋಡಲು ತುಂಬ ಚೆನ್ನಾಗಿ ಕಾಣಿಸ್ತದೆ ಅಲ್ಲವೇ ಚಿನ್ನ? ಮೇಘ ಮುಗುಳ್ನಕ್ಕಿದ್ಲು ಮತ್ತು ಕೃಷ್ಣವೇಣಿ ವಾತ್ಸಲ್ಯದಿಂದ ತಲೆಯಾಡಿಸ್ತಾಳೆ. ಗಡಿಯಾರದಲ್ಲಿ ಸಮಯ ಮಧ್ಯಾಹ್ನ 12 ಗಂಟೆ ಮೀರಿತ್ತು. ಇವತ್ತು ಮಧ್ಯಾಹ್ನ ನೀವಿಬ್ಬರು ಏನಾದರೂ ತಿಂದಿದ್ದೀರಾ? ಕೃಷ್ಣವೇಣಿ ಆತಂಕದಿಂದ ಕೇಳಿದ್ಲು. ಅದ್ವೈತ್ ಇಲ್ಲ ಅಕ್ಕ ಅಂತ ಮುಗ್ಧವಾಗಿ ತಲೆ ಆಡಿಸ್ತಾನೆ. ಹಾಗಾದರೆ ನೀವಿಬ್ಬರು ಟಿ ವಿಯಲ್ಲಿ ಕಾರ್ಟೂನ್ ನೋಡ್ತಾ ಇರಿ, ನಾನು ತಕ್ಷಣವೇ ಅಡುಗೆ ಮಾಡ್ತೀನಿ. ನಿಮ್ಗೇನು ತಿನ್ನೋಕೆ ಬೇಕು ಮಗು? ಕೃಷ್ಣವೇಣಿ ಟಿ ವಿ ಆನ್ ಮಾಡಿ ರಿಮೋಟ್ ಕೊಟ್ಟಳು. ಅದ್ವೈತ್ ಚಾಣಾಕ್ಷತನದಿಂದ ಮೇಘಾಗೆ ಚಿಕನ್ ಫ್ರೈ ಅಂದರೆ ತುಂಬ ಇಷ್ಟ ಅಕ್ಕ, ನನಗಂತೂ ನೀನು ಮಾಡುವ ಬಿಸಿ ಬಿಸಿ ಅನ್ನ ಸಾಕು ಅಂತ ಮೇಘ ತೀವ್ರ ಉತ್ಸಾಹದಿಂದ ನನಗೆ KFC ಚಿಕನ್ ಬೇಕು ಅಕ್ಕ ಅಂತ ಗಟ್ಟಿಯಾಗಿ ಕೂಗಿದ್ಲು. ಕೃಷ್ಣವೇಣಿ ಆ ಮುದ್ದಾದ ಮಕ್ಕಳಿಗೆ ಹೊಟ್ಟೆ ತುಂಬ ಒಳ್ಳೆಯ ಊಟವನ್ನು ನೀಡಿಯೇ ನಂತರ ಅವರ ಮನೆಗೆ ಕಳಿಸಲು ನಿರ್ಧರಿಸ್ತಾಳೆ. ಅನ್ನ ಬೇಯಲು ಇಡುತ್ತಾ ಅವಳು ತರಕಾರಿ ಪಲ್ಯ ಮತ್ತು ಕರಾವಳಿ ಶೈಲಿಯ ಒಂದು ಸಾಂಬಾರನ್ನು ಕೂಡ ಮಾಡ್ತಾಳೆ. ನಂತರ ಚಿಕನ್ ಖರೀದಿಸಲು ಕೆಳಗೆ ಹೋಗಲು ನಿರ್ಧಾರ ಕೂಡ ಮಾಡ್ತಾಳೆ. ಡಾರ್ಲಿಂಗ್ಸ್, ನಾನು 5 ನಿಮಿಷದಲ್ಲೇ ಚಿಕನ್ ತಗೊಂಡು ಬರ್ತೀನಿ. ನಾನು ಬರೋವರೆಗೂ ಯಾರಿಗೂ ಬಾಗಿಲನ್ನು ತೆರೆಯೋಕ್ಕೆ ಹೋಗಬೇಡಿ ಅಂತ ಎಚ್ಚರಿಸಿ ಅಲ್ಲಿಂದ ಹೊರಡ್ತಾಳೆ. ಅವಳು ಬೇಗನೆ ಅಪಾರ್ಟ್ಮೆಂಟ್ ಕೆಳಗಿದ್ದ KFC ಮಳಿಗೆಗೆ ಹೋಗಿ ಧಾವಿಸ್ತಾಳೆ. ಕೇವಲ 10 ನಿಮಿಷಗಳಲ್ಲಿ ಅವಳು ಕೈಯಲ್ಲಿ ಚಿಕನ್ ಬಕೆಟನ್ನು ಹಿಡಿದು ಹಿಂತಿರುಗ್ತಾಳೆ. ಬಾಗಿಲು ತೆರೀತಿದ್ದ ಹಾಗೆ ಮೇಘ ಕೂಡ ಓಡಿಬಂದು ತನ್ನನ್ನು ತಬ್ಬಿಕೊಳ್ತಾಳೆ ಅಂತ ಅವಳು ನಿರೀಕ್ಷಿಸಿದ್ಲು ಕೂಡ. ಆದರೆ ಅವಳು ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಡ್ತಾ ಇದ್ದಾಗೆ ಅವಳು ಕಂಡ ಆ ನೋಟಕ್ಕೆ ಅವಳ ಎದೆ ಬಡಿತವೇ ಒಂದು ಕ್ಷಣ ನಿಂತು ಹೋದಾಗೆ ಭಾಸ ಆಗುತ್ತೆ. ಅಲ್ಲಿ ಊಟದ ಮೇಜಿನ ಬಳಿ ಅತ್ಯಂತ ಗಂಭೀರವಾಗಿ ಕೈಗಳನ್ನು ಮಡಚಿ ಕುಳಿತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ವಿಷ್ಣುವರ್ಧನ್.
ಅವನು ಕಪ್ಪು ರೇಷ್ಮೆ ಶರ್ಟನ್ನು ಧರಿಸಿ ಒಂದು ರಾಜನ ರೀತಿ ಕುಳಿತಿದ್ದ. ಮೇಘ ಮತ್ತು ಅದ್ವೈತ್ ಅವನ ವಿಶಾಲವಾದ ತೊಡೆಯ ಮೇಲೆ ಕುಳಿತಿದ್ರು. ಮೇಘ ಮಾತ್ರ ಪ್ರೀತಿಯಿಂದ ಅವನ ಶರ್ಟ್ನ ಗುಂಡಿಯೊಂದಿಗೆ ಆಟವಾಡ್ತಾ ಇದ್ಲು. ಕೃಷ್ಣವೇಣಿಯ ಕೈಲಿದ್ದ ಚಿಕನ್ ಬಕೆಟ್ ತಟ್ಟನೆ ಕೆಳಗೆ ಬಿದ್ದಿತ್ತು. ಸರ್ ನೀವು? ಅವಳು ಅಪಾರ ಆಘಾತದಿಂದ ಆ ಸ್ಥಳದಲ್ಲೇ ಹೆಪ್ಪುಗಟ್ಟಿ ನಿಂತುಬಿಟ್ಲು. ನೀವು ಹೇಗೆ ನನ್ನ ಮನೆ ಒಳಗೆ ಬಂದ್ರಿ? ವಿಷ್ಣುವರ್ಧನ್ ನಿಧಾನವಾಗಿ ಎದ್ದು ನಿಂತ. ಅವನ ತೀಕ್ಷ್ಣ ಕಣ್ಣುಗಳ ನೋಟ ಕೃಷ್ಣವೇಣಿಯ ಕಣ್ಣುಗಳನ್ನು ನೇರವಾಗಿ ಚುಚ್ಚಿತ್ತು. ನನ್ನ ಮಕ್ಕಳು ಎಲ್ಲಿದ್ದಾರೆಯೋ ಆ ವಿಷ್ಣುವರ್ಧನ್ ಸಹ ಅಲ್ಲಿಯೇ ಇರುತ್ತಾನೆ. ಆಹಾರ ತಣ್ಣಗಾಗ್ತಾ ಇದೆ ಕೃಷ್ಣವೇಣಿ. ವಿಷ್ಣುವರ್ಧನ್ ಅವಳ ಮುಖವನ್ನು ನೇರವಾಗಿ ನೋಡದೆ ತೀರಾ ಸಹಜವಾದ ಧ್ವನಿಯಲ್ಲೇ ಹೇಳಿದ್ದ. ಹಾಗೆ ಹೇಳುತ್ತಾ ಅವನು ಅದನ್ನು ತನ್ನ ಸ್ವಂತ ಬಂಗಲೆನೇ ಎನ್ನೋ ಥರ ಭಾವಿಸಿ ಕೇವಲ 2 ಚದರ ಮೀಟರ್ ಕೂಡ ಇಲ್ಲದ ಅವಳ ಸಣ್ಣ ಬಾಲ್ಕನಿಯ ಕಡೆಗೆ ಗಂಭೀರವಾಗಿ ನಡೀತಾನೆ. ಕೃಷ್ಣವೇಣಿ ಅಲ್ಲಿಯೇ ಜೀವವಿಲ್ಲದ ಪ್ರತಿಮೆಯಂತೆ ಎಪ್ಪುಗಟ್ಟಿ ನಿಂತಿದ್ಲು. ಏನು ಮಾಡಬೇಕೆಂದು ತೋಚದೆ ದಿಗ್ಗಲುಗೊಂಡಿದ್ದ ಅವಳ ಕಣ್ಣೆದುರಲ್ಲೇ ಅವನು ತನ್ನ ಜೇಬಿನಿಂದ ಸಿಗರೇಟ್ ಪ್ಯಾಕನ್ನು ತೆಗೆದು ಒಂದು ಸಿಗರೇಟ್ ಹಚ್ಕೊಂಡ. ಅವನ ಪ್ರತಿಯೊಂದು ಚಲನವಲನದಲ್ಲೂ ಕೂಡ ಆ ಹೊಗೆಯ ಸುರುಳಿಯಲ್ಲೂ ಒಂದು ವಿಶಿಷ್ಟವಾದ ಆಧಿಪತ್ಯ, ಗಾಂಭೀರ್ಯ ಮತ್ತು ಸಂಮೋಹನ ಆಕರ್ಷಣೆ ಇತ್ತು. ಇದು ಅವಳ ಸ್ವಂತ ಮನೆ. ಆದರೆ ಆ 2 ಮಕ್ಕಳು ಮೇಜಿನ ಮುಂದೆ ಪ್ರೀತಿಯಿಂದ ಕುಳಿತು ಖಾಲಿ ಪಾತ್ರೆಗಳನ್ನು ನೋಡುತ್ತಾ ಕೃಷ್ಣವೇಣಿ ಅಕ್ಕ ಬಂದು ಊಟ ಬಡಿಸುವುದನ್ನೇ ಕಾಯ್ತಾ ಇದ್ರು. ಅವರು ಅತ್ಯಂತ ಸಮಚಿತ್ತದಿಂದ ಸುಂದರವಾಗಿಯೂ ಕುಳಿತಿದ್ರು. ಆದರೆ ನಿಜವಾದ ಸಮಸ್ಯೆ ಇರುವುದು ಆ ಪುರುಷನಿಂದ. ಅವನು ಈ ಮನೆಯ ಯಜಮಾನಿಯಾದ ಅವಳನ್ನೇ ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದ್ದಾನೆ. ಯಾರೇ ಆಗಿದ್ರೂ ತಾನು ಈ ಮನೆಗೆ ಹೇಗೆ ಒಳಗೆ ಬಂದೆ ಎಂಬುದರ ಬಗ್ಗೆ ಕನಿಷ್ಠ ಒಂದು ಮಾತನ್ನಾದರೂ ವಿವರಣೆಯಾಗಿ ಹೇಳ್ತಾ ಇದ್ರೋ ಏನೋ. ಆದರೆ ಕೃಷ್ಣವೇಣಿ ತನ್ನ ತಲ್ಲಣಗಳನ್ನು ನಿಗ್ರಹಿಸಿಕೊಂಡು ಮೊದಲು ಆ ಮುದ್ದಾದ ಮಕ್ಕಳಿಗೆ ಪ್ರೀತಿಯಿಂದ ಊಟವನ್ನು ಬಡಿಸೋಕೆ ಶುರು ಮಾಡ್ತಾಳೆ. ಚಿಕನ್ ಫ್ರೈ, ಅನ್ನ, ಸಾಂಬಾರು ಚೆನ್ನಾಗಿ ತಿನ್ನಿ ಮಕ್ಕಳ ಅಂತ ಮೃದುವಾಗಿ ಹೇಳಿ ಅವಳು ವಿಷ್ಣುವರ್ಧನ್ನ ತೀಕ್ಷ್ಣ ನೋಟದಿಂದ ತಪ್ಪಿಸ್ಕೊಳ್ಳಲು ತಕ್ಷಣವೇ ಅಡುಗೆ ಮನೆಗೆ ಹೋಗಾಡ್ಕೊಳ್ತಾಳೆ. ಅತ್ತ ಹಾಲ್ನಲ್ಲಿ ಅದ್ವೈತ್ ಮತ್ತು ಮೇಘ ಸಂಭ್ರಮದಿಂದ ಊಟ ಮಾಡೋಕೆ ಪ್ರಾರಂಭಿಸಿದ್ರು. ಕೃಷ್ಣವೇಣಿ ಆ ಮುದ್ದಾದ ಮಕ್ಕಳಿಗೆ ಒಬ್ಬ ತಾಯಿಯ ಸ್ಥಾನದಲ್ಲಿತ್ಕೊಂಡು ಎಲ್ಲವನ್ನ ಮಾಡ್ತಿದ್ದಳು. ಅದಕ್ಕೆ ಅವಳಿಗೆ ಯಾವುದೇ ಪ್ರತ್ಯುಪಕಾರವಾಗಲಿ ಅಥವಾ ಸಂಬಳವಾಗಲಿ ಬೇಕಿರಲಿಲ್ಲ. ಆದರೆ ದೀರ್ಘಾವಧಿಯಲ್ಲಿ ಈ ರೀತಿ ನಡೆದುಕೊಳ್ಳುವುದು ತನ್ನ ಜೀವನದ ಮತ್ತು ಆತ್ಮಗೌರವದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಆತಂಕ ಅವಳನ್ನು ತೀವ್ರವಾಗಿ ಪ್ರತಿ ಸಲ ಕಾಡಕ್ಕೆ ಶುರುವಾಗಿರುತ್ತೆ. ಅಡುಗೆ ಮನೆಯೇ ತನಗೆ ಪ್ರಸ್ತುತ ಸುರಕ್ಷಿತವಾದ ತಾಣವೆಂದು ಕೃಷ್ಣವೇಣಿ ಭಾವಿಸಿದ್ಲು. ಆದರೆ ಅವಳ ಆಲೋಚನೆ ಕ್ಷಣಾರ್ಧದಲ್ಲೇ ಸುಳ್ಳಾಯಿತು. ಸಿಗರೇಟಿನ ಆ ಗಾಢವಾದ ವಿಶಿಷ್ಟ ವಾಸನೆ ಅವಳ ಮೂಗಿನ ನಾಸಿಕಗಳನ್ನು ಚುಚ್ಚಿತ್ತು. ವಿಷ್ಣುವರ್ಧನ್ ಬಾಲ್ಕನಿಯಿಂದ ಮೆಲ್ಲನ ಒಳಗೆ ಬಂದು ಅಡುಗೆ ಮನೆಯ ಬಾಗಿಲ ಬಳಿ ಗಂಭೀರವಾಗಿ ನಿಂತಿದ್ದ. ಅವಳು ನಿಧಾನವಾಗಿ ತಲೆ ಎತ್ತಿ ನೋಡಿದಾಗ ಅವಳ ಕಣ್ಣುಗಳು ಅವನ ಆಳವಾದ, ಸಂಕೀರ್ಣ ಹಾಗೂ ತೀಕ್ಷ್ಣ ನೋಟವನ್ನು ನೇರವಾಗಿ ಎದುರಿಸಿದ್ವು. ಒಂದು ಕ್ಷಣ ಕೃಷ್ಣವೇಣಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಳು. ಅವನ ವಿಶಾಲವಾದ ಬಲಿಷ್ಠ ದೇಹ ಅಡುಗೆ ಮನೆಗೆ ಹೋಗುವ ದಾರಿಯನ್ನೇ ಸಂಪೂರ್ಣವಾಗಿ ಮುಚ್ಚಿತ್ತು. ಅವಳ ಸುತ್ತಲಿನ ಗಾಳಿಯು ಎಪ್ಪಿಗಟ್ಟಿದಂತೆ ಭಾಸವಾಯಿತು. ಅವನು ನಿಧಾನವಾಗಿ ಮುಂದೆ ಬಂದು ಅವಳನ್ನು ಹಿನ್ನಡೆಯುವಂತೆ ಮಾಡಿ ಅಡುಗೆ ಮನೆಯ ಕಿರಿದಾದ ಮೂಲೆಯೊಂದರಲ್ಲಿ ನಿಲ್ಲುವಂತೆ ಮಾಡಿದ್ದ. ಆ ಅತ್ಯಂತ ಕಿರಿದಾದ ಜಾಗವು ಅವರಿಬ್ಬರ ನಡುವಿನ ಅಂತರವನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿತ್ತು. ಆ ಉಸಿರುಗಟ್ಟಿಸುವ ವಾತಾವರಣ ಕೃಷ್ಣವೇಣಿಯನ್ನು ತೀವ್ರ ಆತಂಕಕ್ಕೆ ದೂಡಿತ್ತು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಹಕಾರವನ್ನು ನೀಡಿ.